ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತು ಮಲೆನಾಡಿನ ವಿಶೇಷವಾದ ಒಂದು ಹೊಸ್ತು ಅನ್ನವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಚಿತ್ರಾನ್ನದ ಥರ ಇದೆಯಲ್ಲ, ಇದನ್ನು ಯಾಕೆ ಹೊಸ್ತು ಅಂತ ಕರಿತೀರಾ ಅಂತ ನೀವು ಕೇಳ್ಬೋದು. ಇದಕ್ಕೆ ಕಾರಣ ಮಾವಿನಕಾಯಿ. ಈ ಸಂದರ್ಭದಲ್ಲಿ ಅಂದರೆ ಹೊಸ ವರ್ಷದ ಸಂದರ್ಭದಲ್ಲಿ ನಮಗೆ ಮೊದಲೇ ಸಿಗುವಂಥದ್ದು ಮಾವಿನ ಹಣ್ಣು ಅಥವಾ ಮಾವಿನಕಾಯಿ. ಈ ಮಾವಿನಕಾಯಿಯನ್ನು ಬಳಸ್ಕೊಂಡು ನಾವು ಚಿತ್ರಾನ್ನವನ್ನು ಮಾಡ್ತೀವಿ. ಅದಕ್ಕೆ ಇದನ್ನು ಹೊಸ್ತು ಅಂತ ಕರಿತೀವಿ. ಹಾಗೆ ಹೊಸ ಅಕ್ಕಿಯಿಂದ ಇದನ್ನು ಮಾಡ್ತೀವಿ, ಅದಕ್ಕೆ ಈ ಹೆಸರು ಬಂದಿದೆ. ಈ ಹೊಸ್ತು ಅನ್ನಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿಯಾಗಷ್ಟು ಕಾಯಿ ತುರಿನ ಇಟ್ಕೊಂಡಿದ್ದೀನಿ. ಜೊತೆಗೆ 4 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ 5ರಿಂದ 6 ಖಾರಕ್ಕೆ ಅನುಗುಣವಾಗಿ, ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ವಿಶೇಷವಾಗಿ ಚಿತ್ರಾನ್ನ ಬೇರೆ ರೀತಿಯಾಗಿ ಮಾಡೋದಲ್ವ, ಅದಕ್ಕೆ ನಾನಿಲ್ಲಿ ಮೆಣಸು ಅಂದರೆ ಕಾಳು ಮೆಣಸನ್ನು ಜಜ್ಜಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಹಿಡಿಯಾಗಷ್ಟು ನೆಲಗಡಲೆ, ಹಾಗೆ 2 ಚಮಚ ಆಗೋಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಮತ್ತು ಉದ್ದಿನ ಬೇಳೆನೂ ಬೇಕಾದರೆ ತಗೋಬೋದು. ಇವು ಇಷ್ಟಿದ್ದರೆ ಹೊಸ್ತು ಅನ್ನವನ್ನು ಬೇಗವಾಗಿ ಮಾಡ್ಕೋಬೋದು. ಹಾಗಾದರೆ ಈ ಹೊಸ ಅನ್ನನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಆಮೇಲೆ ಇದಕ್ಕೆ ಅರಿಶಿನ, ಉಪ್ಪು ಎಲ್ಲ ಮಾಮೂಲಿ ಹಾಕಬೇಕಲ್ಲ, ನಾನು ಒಗ್ಗರಣೆ ಹಾಕ್ತಾ ತೋರಿಸ್ತೀನಿ. ಈಗ ಮೊದಲಿಗೆ ಒಂದು ಬಾಣಲೆ ಇಟ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ನಾನಿಲ್ಲಿ ಒಂದು 3ರಿಂದ 4 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ತುಂಬ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಜಿಡ್ಡಾಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇಲ್ಲಿ 4 ಚಮಚದಷ್ಟು ಎಣ್ಣೆನ ಮಾತ್ರ ಬಳಸ್ತಾ ಇದ್ದೀನಿ. ಈ ಎಣ್ಣೆಯನ್ನು ಹಾಕ್ಕೊಂಡಾದ್ರ ಮೇಲೆ ಈಗ 1/4 ಚಮಚ ಆಗೋಷ್ಟು ಈಗ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ಆಮೇಲೆ ಈಗ ತೆಗೆದಿಟ್ಟಂತಹ ನೆಲಗಡಲೆನ ಸೇರಿಸ್ಕೊತಾ ಇದ್ದೀನಿ, ಅಂದರೆ ಶೇಂಗಾ ಬೀಜ. ಶೇಂಗಾವನ್ನು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ಶೇಂಗಾ ಬೀಜ ಅರ್ಧ ಕಾಯಿ ತನಕ ಬೇರೆ ಯಾವುದನ್ನು ಹಾಕಬಾರ್ದು. ಇವಾಗ ಅರ್ಧಂಬರ್ಧ ಕಾದಿದೆಯಲ್ಲ, ಈಗ ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಚಮಚ ಆಗೋಷ್ಟು ಕಡಲೆಬೇಳೆನ ಬೆರೆಸಿಬಿಟ್ಟು ಹಾಗೆ 1 ಚಮಚ ಆಗೋಷ್ಟು ಉದ್ದಿನ ಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಇದೆಲ್ಲ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಹುರಿದುಬಿಟ್ಟು ಇದರ ಜೊತೆಗೆ ಅರ್ಧ ಚಮಚ ಆಗೋಷ್ಟು ಜೀರಿಗೆನ ಬಳಸ್ತಾ ಇದ್ದೀನಿ. ಆಮೇಲೆ ಒಂದು 10 ಕಾಳಾಗೋಷ್ಟು ಮೆಂತ್ಯನ ಹಾಕ್ಕೋಬೇಕು. ಮೆಂತ್ಯ ತುಂಬ ಜಾಸ್ತಿ ಹಾಕ್ಕೋಬಾರ್ದು, ಎಂತಕ್ಕೆಂದರೆ ಅದು ಕಹಿ ಬರುತ್ತಲ್ಲ, ಅದಕ್ಕೋಸ್ಕರ ಒಂದು 10 ಕಾಳು ಹಾಕ್ಕೊಂಡ್ರೆ ಸಾಕು. ಈಗ ತುರಿದಂತಹ ಶುಂಠಿನ ಸೇರಿಸ್ಕೋಬೇಕು. ಇದ್ರ ಜೊತೆಗೇ ನಾನಿಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆಲ್ಲ, ಆಗ 4 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಆ ಎಲ್ಲ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೇಕು. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಈ ಸಮಯದಲ್ಲೇ ಹಾಕ್ಕೊಂಡ್ರೆ ಒಳ್ಳೆಯದು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸಲ ಬಾಡಿಸ್ಕೋಬೇಕು. ಇದು ಜಾಸ್ತಿ ಹೊತ್ತು ಕಾಯೋ ಅವಶ್ಯಕತೆ ಇಲ್ಲ, ಒಂದು 2 ನಿಮಿಷ ಹೋದರೆ ತುಂಬ ಚೆನ್ನಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಕಾದಿರುತ್ತೆ. ಇದು ಹುರಿಯೋದಕ್ಕೆ ಒಂದು 2-3 ನಿಮಿಷ ತಗೊಳುತ್ತೆ ಅಷ್ಟೇ, ಬಿಟ್ಟರೆ ಮತ್ತು ಬೇಗ ಆಗಿಬಿಡುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾದಿದೆಯಲ್ಲ, ಇಷ್ಟು ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ನಾನಿಲ್ಲಿ ಒಂದು 1/4 ಚಮಚ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಂತಹ ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಚಮಚ ಆಗೋಷ್ಟು ಇಂಗನ್ನು ಕೂಡ ಹಾಕ್ಕೋಬೇಕು. ಇಲ್ಲಿ ಪುಡಿ ಇಂಗನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಆನಂತರ 1 ಚಮಚ ಆಗೋಷ್ಟು ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು 1-2 ನಿಮಿಷ ಪುನಃ ಹುರ್ಕೊಂಡ್ರೆ ಆಯಿತು. ಆವಾಗ ಚೆನ್ನಾಗಿ ಎಲ್ಲ ಬೆರೆತ್ಕೊಳ್ಳುತ್ತೆ. ಅಷ್ಟ ತನಕ ಹುರ್ಕೊಂಡ್ರೆ ಆಯಿತು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಒಗ್ಗರಣೆ ಬರ್ತಾ ಇದೆಯಲ್ಲ. ಇಲ್ಲಿ ಸ್ವಲ್ಪ ವಿಶೇಷ ಅನ್ನೋ ಹಾಗೆ ಈ ಚಿತ್ರಾನ್ನಕ್ಕೆ ನಾವು ಮೆಣಸು, ಮೆಂತ್ಯ ಮತ್ತು ಜೀರಿಗೆನ ಸಾಮಾನ್ಯ ಬಳಸಿರ್ತೀವಿ. ಮೆಂತ್ಯ, ಮೆಣಸು ಎಲ್ಲ ನಾವು ಚಿತ್ರಾನ್ನಕ್ಕೆ ಬಳಸೋದಿಲ್ಲ. ಹಾಗಾಗಿ ಇದು ಸ್ವಲ್ಪ ವಿಶೇಷ ಅನ್ನ ಅಂತಲೇ ಹೇಳ್ಬೋದು. ಇದು ಮಲೆನಾಡಿನಲ್ಲಿ ಯುಗಾದಿ ಸಂದರ್ಭದಲ್ಲಿ, ಅಂದರೆ ಹೊಸ ವರ್ಷದ ಸಂದರ್ಭದಲ್ಲಿ ಮಾಡುವಂಥದ್ದು ಪದ್ಧತಿ. ಈಗ ಇದಕ್ಕೆ ನಾನಿಲ್ಲಿ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ಅನ್ನವನ್ನು ಮೊದಲೇ ಮಾಡಿಟ್ಟು ಸ್ವಲ್ಪ ತಣ್ಣಗಾಗೋ ತನಕ ಆರಕ್ಕೆ ಬಿಡಬೇಕು. ಬಿಸಿ ಬಿಸಿ ಅನ್ನ ಹಾಕಿದರೆ ಸ್ವಲ್ಪ ಮುದ್ದೆ ಮುದ್ದೆ ಆಗುತ್ತೆ. ಅದಕ್ಕೆ ಸ್ವಲ್ಪ ತಣ್ಣಗಿರೋ ಅನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ತಣಿಯಕ್ಕೆ ಇಟ್ಬಿಟ್ಟು ಆಮೇಲೆ ಈ ಚಿತ್ರಾನ್ನಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಇದಕ್ಕೆ ಕಾಯಿ ತುರಿ ಮತ್ತು ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿನ ಸೇರಿಸ್ಕೋಬೇಕು. ಇದಕ್ಕೆ ಬೇರೆ ಹುಳಿ ಹಾಕುವಂಥ ಅಗತ್ಯ ಇಲ್ಲ. ಮಾವಿನಕಾಯಲ್ಲೇ ಹುಳಿ ಇರೋದ್ರಿಂದ ಅದೇ ಎಳ್ಕೊಳ್ಳುತ್ತೆ, ಬೇಕಾದಷ್ಟಾಗುತ್ತೆ. ಜಾಸ್ತಿ ಹುಳಿ ಹಾಕಕ್ಕೆ ಹೋಗ್ಬಿಡಿ. ಮತ್ತು ಇಲ್ಲಿ ಟೊಮೆಟೊನ ಬಳಸಬಾರ್ದು. ಟೊಮೆಟೊ ಹಾಕ್ಕೊಳ್ದೇ ಹಾಗೆಯೇ ಚಿತ್ರಾನ್ನ ಮಾಡಬೇಕು. ಮಾವಿನಕಾಯಿ ಘಮ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಹುಳಿನೂ ಕೂಡ ಅಷ್ಟೇ ಸಾಕಾಗುತ್ತೆ. ಇವಾಗ ಕೊನೆಯದಾಗಿ ತುರಿದಿರೋವಂಥ ಮಾವಿನಕಾಯಿ, ಅದರ ಜೊತೆಗೆ ತೆಂಗಿನ ತುರಿನ ಹಾಕ್ಕೊಂಡಿದ್ದೀವಲ್ಲ, ಇಷ್ಟೆಲ್ಲ ಹಾಕ್ಕೊಂಡಾದ್ರ ಮೇಲೆ ಚೆನ್ನಾಗಿ ಒಂದು ಸಲ ಮಿಶ್ರಣ ಮಾಡಿಕೊಂಡ್ರೆ ಹೊಸತು ಅನ್ನ ತಯಾರಾಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ, ಎಷ್ಟು ಬೇಗವಾಗಿ ಮಾಡ್ಕೊಬೋದು ಅಂತ. ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ.
ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಈ ಹೊಸತು ಅನ್ನ ಮಾಡ್ಕೊಳ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ. ಎಲ್ರಿಗೂ ಶುಭವಾಗಲಿ.